ಸಂಪಿಗೆಯು ನಿನಗಾಗಿ, ಇದು ಚೆಲ್ಲಿದ ಪರಿಮಳ ನಿನಗಾಗಿ. ಅದೇ ನೀವು ಎಲ್ಲ ಓದಿದ್ದು ಸ್ಕೂಲಲ್ಲಿ ಬರೋದೆಲ್ಲ ನನ್ನ ತಮ್ಗೆ ಅವನಿಗೆ ಬಿಟ್ರೆ ಈ ತರದ ಐಡಿಗಳು ಯಾರಿಗೂ ಬರಲ್ಲ. ವಸಂತ ವಸಂತ ಬ್ಯೂಟಿಫುಲ್ ವಸಂತ ಬಾರೆನಿ ಆಸೆ ಮನೆಗೆ ಮದುವೆ ಮುಗಿದರೆ ರಾತ್ರಿ ಮನೆಯಲ್ಲಿ ಮೂಲಂಗಿ ಅಲ್ಲ ಅಲ್ಲ ಮಾಡಂಗಿಲ್ವಾ? ಅಲ್ಲ ಇಷ್ಟ ಹತ್ರದಿಂದ ಕಾಣಿಸ್ಲಿಲ್ಲ. ಮಜ್ಜಿಗೆ ಕೂಡ ಹತ್ರನೂ ಹೋಗಕ್ ಆಗ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೋಡಿ, ನಾನು ಇಷ್ಟು ಬೆಳಗ್ಗೆನೇ ಎದ್ದಿದ್ದೀನಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಬೆಳಗ್ಗೆ ಅಂತ. ಒಂದು 4:15 ಆಗಿದೆ ಇವಾಗ ಟೈಮು. ಇದೇನು ಚೇಂಜ್ ಇದೆಯಲ್ಲ, ಇವ್ರ ಮನೆ ಹತ್ರ ಇದ್ದಂಗಿಲ್ಲ ಅಂತ ನೋಡ್ತಾ ಇದ್ದೀರಾ. ನಿಮ್ಮ ಗೆಸ್ ಎಲ್ಲ ಕರೆಕ್ಟಾಗೇ ಇದೆ. ನಾನಿವತ್ತಿದ್ದೀನಿ ನಮ್ಮೂರಲ್ಲಿ, ಅಂದರೆ ನನ್ನ ತವ್ರ ಮನೇಲಿ. ಯಾಕಂತಂದರೆ ನಮ್ಮ ಮಂದಿಯವ್ರದ್ದು, ಅಂದರೆ ತವ್ರ ಮನೆ ಮಂದಿಯವ್ರದ್ದು ಇವತ್ತು ತೇರಿದೆ. ಅದು ಯಾವ ದೇವರು ಅಂತ ಅಂದರೆ ತೀರ್ಥರಾಮೇಶ್ವರ ವಜ್ರ. ಅದಕ್ಕೋಸ್ಕರ ಪ್ರತಿ ವರ್ಷವೂ ನನ್ನ ತವ್ರ ಮನೆಯಿಂದ ಮಜ್ಜಿಗೆ ಫಲಾರ ತಗೊಂಡೋಗಿ ಅಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲ ಹಂಚಿ ಬರ್ತಾರೆ. ಅದಕ್ಕೋಸ್ಕರ ಇವತ್ತು ನಾನು ಅಲ್ಲಿಗೆ ಬಂದಿದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ಬೇಗ 10 ಗಂಟೆಗೆಲ್ಲ ತೇರಿರೋದ್ರಿಂದ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಬೇಕು. ಅದಕ್ಕೋಸ್ಕರ ಬೆಳಗ್ಗೆನೇ ಫ್ರೆಶ್ ಆಗಿ ಕೆಲಸ ಶುರು ಮಾಡ್ತಾಯಿದ್ದೀನಿ. ಬನ್ನಿ ವ್ಲಾಗ್ ಶುರು ಮಾಡ್ತೀನಿ. ನಾನು ಕೂಡ ನನ್ನ ತವ್ರ ಮನೆ ತೇರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಿಮ್ಮ ಜೊತೆ ಇವತ್ತಿನ ವ್ಲಾಗೆಲ್ಲ ಶೇರ್ ಮಾಡ್ತೀನಿ, ಹೇಗೆಲ್ಲ ಆಯಿತು ಅಂತ, ಹೇಗೆಲ್ಲ ಪ್ರಿಪ್ರೇಷನ್ ನಡೀತಿದೆ ಅಂತ. ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? ಇಷ್ಟು ಸೌತೆಕಾಯಿ ನಮ್ಮ ಅಮ್ಮ ಈ ರೀತಿ ರೆಡಿಯಾಗಿದೆ. ಆಲ್ರೆಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು. ಕಾಣಿಸ್ತಾ ಇದೆಯೇನಮ್ಮ? ಹಾಂ, ನೀಟಾಗಿ ಹಿಡ್ದಿದ್ದೀನಿ ನಾನು, ನನಗೆ ಕಾಣಿಸ್ತಾ ಇಲ್ಲ ಅದಕ್ಕೆ. ನೋಡಿ, ಇದೆ ನಮ್ಮಮ್ಮ. ನಮ್ಮ ಮನೆ ಪಕ್ಕ ದೇವಸ್ಥಾನ ಇದೆ ಅಂತ ಹೇಳ್ತಿದ್ನಲ್ಲ. ಇವತ್ತು ಯಾಕೋ ತುಂಬ ಗಾಳಿ ಬೀಸ್ತಾ ಇದೆ. ಏನು ಮಳೆ ಬರೋ ಇದೇನೋ. ಬನ್ನಿ, ಟೈಮ್ ಆಗಿದೆ, ನಾನು ವ್ಲಾಗ್ ಶುರು ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್. ಇದೇ ನಮ್ಮ ಮನೆ, ನಾನು ತೋರಿಸಿರ್ತೀನಿ ಆಲ್ರೆಡಿ ಎಲ್ಲ. ಇದಕ್ಕೂ ಇದು ಕತ್ತಿ ಹೆಂಗಿತ್ತು, ಕತ್ತಿ ಇಕ್ಕಣಕ್ಕಾಗಲ್ಲ ಅಂತ ಕಿಣ. ಇದು ಕತ್ತಿ ಇಕ್ಕಣಕ್ಕಾಗಲ್ಲ ಅಂತ ನಾನೇ ನರ್ಸರಿ ತಕ್ಕೊಡೋಷ್ಟ ಅಂದಿಲ್ಲ. ಅಯ್ಯೋ ಅಮ್ಮನ ಏನು 10 ಗಂಟೆ ವರ್ಷ, 11 ಗಂಟೆ ವರ್ಷ, 12 ಗಂಟೆಗಲ್ವ ತೇರು? ಅಲ್ಲ 12 ಗಂಟೆ, 1 ಗಂಟೆ ಅಲ್ವೇನ ಮತ್ತೆ ತೇರು? 1 ಗಂಟೆಗೆ ತೇರಿರೋದು. ಹ್ಞೂ, ನಾವು 10 ಗಂಟೆಗೆ ಹೋಗ್ಬೇಕು. 1 ಗಂಟೆಗೆ ತೇರು. 1 ಗಂಟೆಗೆ ತೇರು ಅಂದ್ರೆ ಒಂದು ರೆಡಿ ಮಾಡ್ಕೊಳಕ್ಕೆ 12ವರೆಗೆ ಹೋಗಿ 1 ಗಂಟೆ ಬೇಕು ಹೋಗೋಕ್ಕೆ. ನೀರೆಲ್ಲ ಇಟ್ಕೊಂಡು ಇದು ಮಾಡ್ಕೊಳಕ. ಹೋಗ್ಸತಿ ಸ್ವಲ್ಪ ಈಗ 11 ಗಂಟೆ ಬಿಟ್ರೆ 12-12:30 ಆಗ್ಬಿಡುತ್ತೆ ಹೋಗೋದು. ಬಿಡಿ, ಏನು 10 ಗಂಟೆಗೆ ಬರ್ತಾರೆ. ಅದು ಏನು ಆಮೇಲೆ ಟೈಮ್ ಆತೇನೋ ಅಂತ ಜೋರಾಗಿ ಹೋಗಂಗೆ ತುಳುಕುತ್ತೆ. ಜೋರಾಗಿ ಹೋಗಿ 1 ಗಂಟೆ ಬೇಕಕ್ಕ. 1:15 ಗಂಟೆ ಬೇಕು. ಇದಕ್ಕೆ ಬಂದು ಯಾರು ದಯಸಿ ಏನಂತೆ ಒಳ್ರೇನೆ ಅಂತಾವಂತೆ. ಬರಪ್ಪ ಕ್ಯಾರೆಟ್ ಇಂದ ಹಾಕದೇನಮ್ಮ ಕಾಯ್ತಿರಿಯಾ? ಎಲ್ಗಾಕನ ಬೇರೆ ಸಪ್ರೇಟ್ ಹಾಕ್ಬೇಕಾ? ಕ್ಯಾರೆಟ್ ಮೇಲೆ ಬೇಡವಾ? ಎಲ್ಲ ಸಪ್ರೇಟ್ ಆಗುತ್ತೆ. ಅದೇನು ಅದೇ ಸಣ್ಣ ಬಾಕ್ಸ್ ಹಾಕಿಟ್ಟಿರೋದು. ಅದು ಏನಾರ ಹಾಕ್ಕೊಳಕ್ಕೆ ಕಾಯಿನೆ ಹಾಕನ? ಕಾಯಿಲೆ ಹಾಕ್ರಿ. ಹಾಂ, ಏನು 4 ಗಂಟೆಗೆ ಎದ್ದಿದ್ದೀವಿ. ನಾನು ಬರೀ ಸೌತೆಕಾಯಿ ಹಚ್ಚಿದ್ದೆ. ಎಷ್ಟು ಗಂಟೆಗ? 6:30 ಇರ್ಬೇಕು. 6:30? ನೋಡಕ್ಕೆ ಸೌತೆಕಾಯಿ ಇಷ್ಟೇ ಅನ್ನಂಗೆ. ನೋಡಿ, ಇಷ್ಟೇನ ನಾನು 4 ಗಂಟೆಯಿಂದ ಹೆಚ್ಚಿರೋದು ಅನ್ನಿಸ್ತಾ ಇತ್ತು. ಅದು ಹಂಗೆ ಅರಿಷ್ಟು ಹಚ್ಚಿ 1 ನಿಮಿಷ ಕೈಯಲ್ಲಿ ಇಟ್ಕೊಂಡ್ರೆ ಕಳೆದ್ರು ಹೋಗುತ್ತೆ. ಅದ್ರ ಕೈಯಾಡಿ ಮತ್ತೆ ಬರುತ್ತೆ. ಏನು ಹಂಗಾರೆ 10 ಗಂಟೆಗೆ ಹೊರಟ್ರು 11 ಕಾಲ ಆಗುತ್ತೆ, 11:15 ಆಗುತ್ತೆ. ನಾವು ಗಂಟೆ ಹೊರಡ್ತಾರೆ. ಜೋರಾಗಿ ಹೋದ್ರೆ 1 ಗಂಟೆ ಅಂತೆ. ಸಮಾಧಾನಕ್ಕೆ ಹೋಗ್ತೀವಿ. ಮೊದಲ ಕಾಲದಲ್ಲಿ ಎತ್ತಿನ ಗಾಡಿಲೆಲ್ಲ ಓಡಾಡಿವು, ನಾವೇ ದಿನ ಓಡಾಡ್ತೀವಿ. ಟ್ಯಾಕ್ಟ್ರಿ ತಂದ್ಮೇಲೆ ಹಿಂಗೆ ಫಲಾರ ಮಾಡ್ಕೊಂತೀವಿ ಅಂತ ಮಾಡಿದ್ದು.
ಅಂದ್ರೆ ಬಿಸಿಲಾಗಕ್ಕೂ ಮುಂಚೆ ಹೋಗ್ಬೇಕು. ಬಿಸಿಲಾಗಕ್ಕೂ ಮುಂಚೆಲೆ ನಿಧಾನಕ್ಕೆ ಕರ್ಕೊಂಡು ಹೋಗು. ಮೋಕ್ಷ ಮೋಕ್ಷ ಬಾಯಿಲಿ ಬಾರಲ್ಲಿ ನೆನ್ನೆಲ್ಲ ವಿಡಿಯೋ ಮಾತಾಡ್ತೀನಿ ಕಣತ್ತೆ. ಆಯ್ ಫ್ರೆಂಡ್ಸ್ ಅಂತ ಒಂದು ಈಡ ತಕ್ಕನೆ ಎದ್ದವಳೆ. ಆಯ್ ಫ್ರೆಂಡ್ಸ್ ಅಂದವಳು. ಮೋಕ್ಷ ಮೋಕ್ಷ ಬಾ ಬಾರ ನೋಡ್ ನಾವು ಹೊರಟು ಜಾತ್ರೆಗೆ. ಇವಾಗ ಮೊದ್ಲು ಕಾಲದಾಗ ಹುಡುಗರಿಗೆ ಜಾತ್ರೆ ಅಂದ್ರು ಏನ್ ಅಂತ ಇಂಟ್ರೆಸ್ಟ್ ಇಲ್ಲ. ನಾವು ಜಾತ್ರೆ ಅಂದ್ರೆ 2 ರೂಪಾಯಿ ಕೈಗೆ ಇಕ್ಕಿದ್ರು ಸಾಕಾಯ್ತು. ಅದು ಕೊಟ್ಟು ಕಳ್ಸೋದು ಇರ್ಲಿಲ್ಲ. ಸರಿ ಹೋಗ್ಲಿಲ್ಲ ಇರಲ್ಲ. ಈ ಬಿಸಿಲಲ್ಲಿ ಯಾರು ಕೈಲೊಂದು ಮೊಬೈಲ್ ಕೊಟ್ರಿ ಸಾಕು. ಜಾತ್ರೆಗಾರ ಹೋಗ್ರಿ ಎಲ್ಗಾರ ಹೋಗ್ರಿ ಯಾವ್ದ್ರಲ್ಲೂ ಇಲ್ಲ. 4 ಗಂಟೆಗೆ ಎದ್ದಿದ್ವಿ. ಪಲಾರಕ್ಕೆಲ್ಲ ಸೌತೆಕಾಯಿ ಎಲ್ಲ ಹಚ್ಚಿದ್ದಾಗಿದೆ, ಕ್ಯಾರೆಟ್ ತುರಿದಿದ್ದಾಗಿದೆ. ಈಗ ಆಲ್ರೆಡಿ ಬೆಳಕರ್ದಿದೆ. ಈಗ ಮೊಸರು ಅಂದರೆ ಮಜ್ಜಿಗೆಗೆ ಮೊಸರು ಎಪ್ಪ ಹಾಕಿದ್ರು ರಾತ್ರಿ. ಅಂದರೆ ಮಜ್ಜಿಗೆ ಮಾಡ್ಕೊಂಡು ಹೋಗೋದು, ಪಾನಕ ಅಲ್ಲ. ಕೆಲವಷ್ಟು ಜನ ಪಾನಕ ಪಲಾರ ಅಂತಾರೆ. ನಮ್ಮ ದೇವ್ರಿಗೆ ಮಜ್ಜಿಗೆ ಮತ್ತು ಪಲಾರ. ಈಗ ಮೊಸರು ಎಪ್ಪಾಗಿದೆ. ಮೊಸರು ನೋಡೋಣ ಬನ್ನಿ ಎಪ್ಪಾಗಿದೆ ಹೆಂಗೆ ಅಂತ. ಕಾಣಿಸ್ತೈತಾ? ಅಯ್ಯೋ ನಂಗೆ ಹಂಗೆ ಹಿಡಿಯೋಕ್ಕೆ ಬರಲ್ಲ ಕಣ ಇದರಲ್ಲಿ. ಹಿಂಗೆ ತೋರಿಸ್ತೀನಿ ತಡಿ. ಹಸಿಂದೇನು ಹಾಲು ಅಲ್ಲೇ ಮಾತಾಡು. ಡೈರಿಲಿ ತಂದಿದ್ದ. ಇವಾಗ ಇದು ಮೊಸರು, ಇದು ಮಜ್ಜಿಗೆ ಹಾಕಕ್ಕೆ ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಏನು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಮಜ್ಜಿಗೆಗೆ. ಅದು ಆಲ್ರೆಡಿ ರೆಡಿಯಾಗಿದೆ. ಈಗ ಮಜ್ಜಿಗೆ ಏನರಲ್ಲಿ ಕಡಿಯೋದು ಅಂತ ತೋರಿಸ್ತೀನಿ ಬನ್ನಿ. ಮಜ್ಜಿಗೆ ಕಡಿಯೋದು ಹೆಂಗೆ ಅಂತ ನೀವು ನೋಡಿದ್ರೆ ಅದು ಪವರ್ ಟೂಲ್ಸಲ್ಲೇ ಬಂದೈತೇನೋ ಅಂತ ನಾನು ಅಂದ್ಕೊಂಡಿದ್ದೆ. ನೋಡಿ, ಇದು ಪವರ್ ಟೂಲ್ಸ್ಗೆ ಇದು ಮಾಮೂಲಿ ಮಂತನ್ನು ಜಾಯಿನ್ ಮಾಡ್ಯಾನೆ. ಈ ಐಡಿಯಾ ಬರೋದೆಲ್ಲ ಅವನಿಗೆ. ತೋರಿಸ್ತೀನಿ ತಡ್ರಿ ಅದು ಹೆಂಗೆ ವರ್ಕ್ ಮಾಡುತ್ತೆ ಅಂತ. ಬರ, ನೀನೇನು ತಕ್ಕಂತ ಇದೆಯಮ್ಮ? ಯಾಕೆ ಆನ್ ಮಾಡಕ್ಕ? ಇದು ಪವರ್ ಟೂಲ್ಸ್ ನೋಡಿ. ಇದು ಏನು ಕುಯ್ಯೋದು? ಇದು ಡ್ರಿಲ್ಲಿಂಗ್ ಮಿಷಿನ್. ಅದು ಡ್ರಿಲ್ಲಿಂಗ್ ಮಿಷಿನ್ಗೆ ಅದು ಮನೇಲಿ ಇದ್ದಿದ್ದು ಮಂತ್ ಹಾಕ್ಯವನೆ. ಇದರಲ್ಲಿ ಕಡಿಯೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ನನಗೆ ಇದು ನೋಡಿ ಒಂಥರ ಆಶ್ಚರ್ಯ, ಒಂಥರ ಅದು ಐಡಿಯಾ ಮಾಡ್ಬೋದು ಅಂತ ಬಂದೈತಲ್ಲ. ಅದು ಬರೋದೆಲ್ಲ ನನ್ನ ತಮಗೆ. ಅವನಿಗೆ ಬಿಟ್ಟರೆ ಈ ಥರದ ಐಡಿಯಾಗಳು ಯಾರಿಗೂ ಬರೋಲ್ಲ. ತೋರಿಸ್ತೀನಿ ಬನ್ನಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಇಡೋಣ ಹಿಂಗ ಆನ್ ಮಾಡು. ಹಿಂಗೆ ಹಾಂ ಸರಿ. ಇಡೋಣ. ಹಾಂ ತಳ್ಕನೇ ಇಡಬೇಕಾ? ಏನು ಬೇಡ, ಅದೇ ಮಂತ್ ಹೆಂಗೆ ಇಡ್ತೀಯ ಅದೇ ಥರ. ಇದೇನು ಮ್ಯಾಕೆಟ್ ಬೇಡ, ಮ್ಯಾಕೆಟ್ ಬೇಡ, ಮ್ಯಾಕೆಟ್ ಬೇಡವಾ? ಮ್ಯಾಕೆಟ್ ಬೇಡ. ಅದರೊಳಗೆ ನಾನು ಅದಕ್ಕೆ ಇಡ್ಬೇಕಾದ್ರೆ ಸಿಡಿಯುತ್ತೆ ಅಂತ ಹೇಳಿದೆ ಅದಕ್ಕೆ. ಹಾಂ ಅಷ್ಟಕ್ಕೇನೆ ಇಡಿ. ಹಾಂ ಅಷ್ಟಕ್ಕೆ ಇಡಿ. ಹಿಂಗ ಫೈನಲಿ ಪಲ್ಲಾರದ್ದೆಲ್ಲ ರೆಡಿ ಆಗೈತೆ. ಕ್ಯಾರೆಟ್, ಇದು ಮಜ್ಜಿಗೆ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಇದ್ರೊಳಗೂ ಐತೆ, ಮತ್ತೆ ಕಾಯಿ ತುರಿ, ಸೌತೆಕಾಯಿ, ಹೆಸರು ಬೇಳೆ, ಇನ್ನು ಸ್ವಲ್ಪ ನೆನಿಬೇಕು. ಏನೊಂದು 15 kg ನೇನೋ? ಎಷ್ಟು 15 kg? ಇದನ್ನೆಲ್ಲ ಸಪ್ರೇಟ್ ಆಗಿ ತಗೊಂಡೋಗಿ ಅಲ್ಲಿ ಮಿಕ್ಸ್ ಮಾಡೋದು. ಯಾಕೆಂದ್ರೆ ಇಲ್ಲಿ ಮಿಕ್ಸ್ ಮಾಡಿದ್ರೆ ನೀರು ಹೊಡ್ಕೊಳತ್ತೆ ಅಂತ. ಇವಾಗೆಲ್ಲ ತಿಂಡಿ ಮುಗಿಸಿ ರೆಡಿ ಆಗ್ಬಿಡ್ತೀವಿ. ಅದು ಹೆಣ್ಮಕ್ಳು ಆಟ ಆಡೋದಲ್ವಾ? ಅಡುಗೆ ಮಾಡೋದು ಕೇಳ, ಹೆಣ್ಮಕ್ಳದಲ್ವೇನಪ್ಪ ಅದು? ನೀನು ಅಡುಗೆ ಮಾಡ್ತಾ ಇದೀಯಾ? ಓಯ್ ಇಲ್ಲಿ ಓಹೋ ಹಿಂಗನ್ನು ಹೋಗ್ಲಿ ಹಿಂಗೆ ಮೀಸೆ ತಿರುವ ಅದೆಲ್ಲ ಮಾಡಲ್ಲ. ಮೌರ್ಯ ಕಣ್ಣು ನೋಡ್, ಒಬ್ಬೊಬ್ಬ ಕಾಲಾಡ್ಸದ್ ನೋಡಲ್ಲಿ, ಒಬ್ಬೊಬ್ಬ ಅಂತಾವಲ್ಲ ಮುದ್ದು. ಬ್ಯಾಗು ಅದ ಅಣಕಾಯಿ ಇಕ್ಕೊಂಡು ಹೋಗ. ಬ್ಯಾಗು ನಿಧಾನ ಕೇಳಮ್ಮ. ಅಣಕಾಯಿ ಇಕ್ಕೊಂಡು ಹೋಗಿ ಚೆನ್ನಾಗಿರೋದನ್ನ ಬ್ಯಾಗ್ ಅಂತ ತಕ್ಕೊಡವ ನೋಡಿ. ಅದ್ ಬೇಕು. ಈಗ ನಿನ್ ಕೈಲಿ ಆಗುತ್ತೆ ಮೋಕ್ಷ. ನೋಡು ಸೊಂಟ ಕಾಣಿಸ್ತಾ ಇತ್ತು. ಸೊಂಟ ಎಲ್ಲ ಎಳಿತಾಳೆ. ಸೊಂಟ ಕುಸಕ್ಕೋ ಮೋಕ್ಷಣ.
ಅವ್ನು ನಿಮ್ಗೆ ಬರಲ್ಲ ಅದು ಇಳಿಯಮ್ಮ ನೀನು ನಾನು ತೆಗಿತೇನೆ. ಸಣ್ಣದಾಗಿ ತಕ್ಕೊಡು ಅದ್ರೊಳಗೊಂದು. ಬೇಗ ಅವ್ರೆಲ್ಲ ಎತ್ತಿಕೆ ಅಂತ ಅವ್ರೆ. ಮಾತಾಡ್ಬಾ ಇಲ್ಲಿ ನೀನು ಮಾತಾಡ್ ಮಕ್ಷ. ನೋಡ್ ಜಾತ್ರೆಗೆಲ್ಲ ನಮ್ಮ ಮನೆಯಿಂದ ಪಲಾರ ಎಲ್ಲ ತಗೊಂಡ್ ಹೋಗ್ತಾ ಇದೀವಿ ಅಂತ ಹೇಳು. ನೀನು ಹೇಳು ನೋಡ ಅವ್ನ. ನಿನ್ ಬರಲ್ವಾ ಮಾತಾಡಕ್ಕೆ? ನೋಡಿ ಫ್ರೆಂಡ್ಸ್, ನಾವೆಲ್ಲ ಇವಾಗ ನಮ್ಮೂರು ನಮ್ಮ ಮಂದಿಯವ್ರ ಜಾತ್ರೆಗೆ ಹೊರಟಿದೀವಿ. ಅದಕ್ಕೆ ಮಜ್ಜಿಗೆ ಪಲಹಾರ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇದೀವಿ. ನೀವು ಎಲ್ಲ ಯಾರ್ಯಾರೆಲ್ಲ ನಮ್ಮ ಮನೆ ನಂತರ ನೀವು ಯಾರ್ಯಾರೆಲ್ಲ ನಮ್ಮ ಮನೆ ದೇವಸ್ಥಾನಕ್ ಬಂದಿದ್ರೆ ನಮ್ಮ ಅತ್ತೆ ವಿಡಿಯೋಕ್ಕೆ ಕಮೆಂಟ್ ಮಾಡಿ, ಹಾಗೆ ನಮ್ಮ ಅತ್ತೆ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳು. ನಿಮ್ದು ಯಾವ್ದು ಮಂದೇವ್ರು? ಬೈಲ್ ಹೇಳ್ ಬೈಲ್. ರಾಮೇಶ್ವರ. ರಾಮೇಶ್ವರ ದೇವ್ರ ರಾಮೇಶ್ವರ. ಅದಿರೋದು ವಜ್ರ ತೀರ್ಥಪುರ, ಎರೆಕಟ್ಟೆ, ರಾಂಪುರ ಎಲ್ಲದಕ್ಕೂ ಹತ್ರದಲ್ಲೇ ಐತೆ ನಮ್ ದೇವಸ್ಥಾನ. ತುಂಬಾ ಚೆನ್ನಾಗೈತೆ. ಅವಳಿಗೆ ಹೇಳದ್ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇವಳು ಹೇಳೋ ಹೊತ್ತಿಗೆ ಕೊಡು. ಗೊತ್ತಾಯ್ತಾ? ಹೇಳಿ ಏನಾದ್ರು ಮಾತಾಡು. ಈಗ ಹೋಗ್ಲಿ ನಾನು ಹಾಯ್ ಫ್ರೆಂಡ್ಸ್ ಅಂದ್. ಈಗ ನಾನ್ ಮೋಕ್ಷ ಅಂದ್ರಿ ಅನ್ನು ಹೇಳು. ನನ್ನ ಬಟ್ಟೆ ಅವ್ನು ಹೋಗ್ಬೇಕಾ? ಮಾಮಿ ಯಾರನಾರ ಇಡ್ತಿರ್ಲಿ, ನಾವ್ ಮಾತಾಡೋದ್ ನಿನ್ ವಾಯ್ಸ್ ಗೊತ್ತಿರುತ್ತೆ, ನೀನ್ ತೋರಿಸ್ತಿದ್ರಿತ್ತು ನಿನ್ ವಾಯ್ಸ್ ಬರುತ್ತೆ. ಹೇಳು ಈಗ ರೆಡಿ ರೀ ಇವಳಿಗೆ. ಈಗ ಹೇಳು ಹಾಯ್ ಫ್ರೆಂಡ್ಸ್, ನಾನ್ ಮೋಕ್ಷ. ಹಾಯ್ ಫ್ರೆಂಡ್ಸ್, ನಾನ್ ಮೋಕ್ಷ. ನಾನು ಯಾರು ಅಂತ ನೋಡ್ತಾ ಇದ್ದೀರಾ? ಕೋಮ್ಲ ಅವರ ಸೊಸೆ. ಏನು ಸೊಸೆ ಅಲ್ವಾ? ಅದೆಲ್ಲ ಹೇಳಕ್ಕಲ್ಲ. ಫ್ರೆಂಡ್ ಅಲ್ಲ, ಫ್ರೆಂಡ್ಸ್. ಹೇಳದೇನ್ ಹೇಳು ಮೋಕ್ಷ. ನನ್ ಸೊಸೆ ನಾಚಿಕೆ ಅಂತಾಳೆ ಫ್ರೆಂಡ್ಸ್. ಇವಾಗೆಲ್ಲ ಇದನ್ನೆಲ್ಲ ಇಟ್ಕೊಂಡು ಜಾತ್ರೆಗೆ ಹೊರಡ್ತಾ ಇದೀವಿ. ನಾವಿನ್ನು ರೆಡಿ ಆಗ್ಬೇಕು. ರೆಡಿ ಆಗ್ಬಿಟ್ಟು ಏನು ಹೋಗ್ತಾ ಇರೋದೇ ಟ್ಯಾಕ್ಟ್ರಿ ಮೇಲೆ. ಈ ಸತಿ ಎಲ್ರು ಕೂಡ ಟ್ಯಾಕ್ಟ್ರಿ ಮೇಲೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಹೋಗ್ತಾ ವ್ಲಾಗ್ ನಿಮ್ ಜೊತೆ ಶೇರ್ ಮಾಡ್ತೀನಿ, ನೋಡಿ ಹೇಗಿರುತ್ತೆ ಅಂತ. ಯಾಕಂತಂದ್ರೆ ಇವಾಗೆಲ್ಲ ಟ್ಯಾಕ್ಟ್ರಿ ಮೇಲೆ ಹೋಗೋದೆಲ್ಲ ಇರೋದಿಲ್ಲ, ಎಲ್ಲ ಕಾರ್ಗಳಲ್ಲಿ ಆತರ ಹೋಗ್ತೀವಿ. ಚೆನ್ನಾಗಿರುತ್ತೆ ಜಾಸ್ತಿ ಜನ ಒಂದ್ ಕಡೆ ಹೋದ್ರೆ ಅಂತ ಹೊರಡ್ತಾ ಇದೀವಿ. ಬ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಫೈನಲ್ ಆಗಿ ಇವಾಗ ಜಾತ್ರೆಗೆ ಹೋಗೋದಿಕ್ಕೆ ರೆಡಿ ಆಗಿದೀವಿ. ಮಾತಾಡ್ ಬಾರ್ ಮಕ್ಷ. ಈಗ್ಲಾರ ಅಂತಾಳೆ ಓಡೋಗ್ತಾಳೆ. ಇವಳು ರುಬ್ಬಿಡ್ತೀನಿ ಈಗ. ಬರ್ರಿ ಹತ್ರಿ ಈಗ. ವಾಹನ ಕಳಿಸ್ತೀನಿ ಬೇಬೆ ಅಮ್ಮ. ಆಮೇಲೆ ನಡಿ ಮೋಕ್ಷ ಹಿಂದಪ್ಪ. ಹೌದೇನತೆ? ನನ್ ಸೊಸೆ ಅಂತ ಅನ್ನು. ಮೌರ್ಯ ಮೋಕ್ಷ ಇಬ್ರು ಹಿಂದಕ್ ಬರ್ರಿ. ಟ್ಯಾಕ್ಟ್ರಿ ಅದು ನೋಡಿ ಈ ರೀತಿ ರೆಡಿ ಆಗಿದೆ. ವಾಹನ ಪಲಹಾರ ಮಜ್ಜಿಗೆ ಎಲ್ಲ ಆ ರೀತಿ ಆಗಿದೆ. ಅಲ್ಲಿ ತಗೊಂಡೋಗಿ ಮಿಕ್ಸ್ ಮಾಡೋದು. ಈಗ ಒಬ್ಬೊಬ್ರೆ ಹತ್ತುತ್ತೀವಿ. ಬಿಸಿಲು ಅಲ್ಲೇ ಜಾಸ್ತಿ ಆಗ್ತಾ ಇದೆ. ಮೋಕ್ಷ ಹುಷಾರು. ಬಾರಮ್ಮ ಬೇಗ. ಯಾಕಮ್ಮ ದರ್ಶಿ? ಅದೇ ಅತ್ಲಿಂದ ಇಸ್ಕೊಂಬರಕ ಅವ್ರು ಇನ್ ಎಡ್ಕೊಂಬರಕ್ ಹೋದ್ರೆ ಓಡೋಗಿಲ್ಲಿ ಮಾಮ ಜೊತೆ ಹೋಗ್ಬೋಗು. ಹತ್ತಿ ಬತ್ತಾರಲ್ಲಿ ಬೇಬಿ ಹತ್ತಿ ಬತ್ತಾಳಲ್ಲ, ಅವಳ್ತ ಹಾಲ್ ಐತಂತೆ, ಹಾಲ್ ಇಸ್ಕೊಂಬೋಗ್ರಿ. ಅವ್ರನ್ನ ಅಲ್ಲೇ ಇರು ಅಂದ್ರಿ. ಅಲ್ಲಿಂದಲೇ ಹತ್ತಿಸ್ಕೊಂಬಿಡೋಣ. ಟೈಮ್ ಆಯ್ತು ಈಗ. ಅದೇ ಗಾಡಿಲಿ ಹೋಗ್ತಾವ್ರೆ, ಅವ್ರ ಜೊತೆಲಿ ಕರಿತಾ ಅವನರು. ಅಮ್ಮ ಹುಷಾರಾಗತ್ತು. ಆರಾಮವ್ರಿ ಎಂದಕ್ ನೀನು ಅಲ್ಲಿ ಕೂಕೊಂಬಾರ್ದು. ಡ್ರೈವರ್ದು ಬರ್ರಿ, ಮಕ್ಳು ಮುಂದಗಡೆ ಕುತ್ಕೊಂಬಾರ್ದು. ತುಂಬಾ ವರ್ಷಗಳಾದ್ಮೇಲೆ ಟ್ಯಾಕ್ಟ್ರಿಲಿ ಹೋಗ್ತಾ ಇದೀವಿ ನಮ್ಮೂರ್ ಮಂದಿಯವ್ರಿಗೆ. ಅಣ್ಣಿತ್ತ ಹೋಗಿದ್ದು. ಬನ್ನಿ ಜಾತ್ರೆ ಓಡಾಡಕ್ ಬೇಕ್ ಕಣವ. ಬಾರ್ ಮಕ್ಷ ಯಾಕೆ ಇಳಿತಾ ಇತ್ತ? ಎತ್ತ ತಡಿಯೋ ನೀರ್ ಕೊಡ್ ಚಪ್ಲಿ. ಮೋಕ್ಷ ನೋಡಿ ಮತ್ತೆ ಹೂವ ಟ್ಯಾಕ್ಟ್ರಿ ಮೇಲೆ ಕಟ್ಟಕ್ ಅಲ್ಲಿಂದ ತಂದವಳೆ ಊರಿಂದವ. ನೋಡಿಲಿ, ಇಲ್ಲಿ ನೋಡಿಲಿ. ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲಿದ ಪರಿಮಳ ನಿನಗಾಗಿ. ಹಿಡ್ಕ. ಐ ಲವ್ ಯು. ಥ್ಯಾಂಕ್ ಯು. ನೋಡಿ ನಮ್ ಎಲ್ಲ
ನಮ್ ಸೊಸೆ ಮುತ್ತು ಏನೋ ಒಟ್ಟು ಕೇಳ್ತಾಳಂತೆ, ಅದಕ್ಕೆ ಉತ್ತರ ನಾವ್ ಹೇಳ್ಬೇಕಂತೆ. ನೋಡೋಣ ಉತ್ತರ ಯಾರಿಗ್ ಗೊತ್ತಿರುತ್ತೆ, ನಮ್ಗೇನಾದ್ರು ಗೊತ್ತಿರುತ್ತೇನಾ? ಪ್ರಶ್ನೆ ಕೇಳ್ತೀಯಾ ಒಟ್ಟಿಂದು? ತಡಿ ಆ ಕಡೆ ತಿರ್ಗಿಸ್ತೀನಿ. ಹೇಳು ಪ್ರಶ್ನೆ ಕೈ ನೋಡ್ಕೇಳ ಹೇಳು ಹೇಳು. ಅಯ್ಯೋ ಅಪ್ಪಳೆ ಬರ್ತಾ ಇದೆ ಕಣ್ರಿ. ಮಾರುತ ಹುಡುಗಿಗೆ ಚೋಟುತ್ತ ಜಡೆ ಏನದು? ಮಾರುತ ಹುಡುಗಿಗೆ ಚೋಟುತ್ತ ಜಡೆ ಏನೇ ಬೇಬಿ? ಮಾರುತ ಹುಡುಗಿಗೆ ಚೋಟುತ್ತ ಜಡೆ. ಮಾರುತ ಹುಡುಗಿಗೆ ಚೋಟು ಏ ನಡಿಯ ನಿಮ್ಮೂರದ ಏನ್ ಆನ್ಸರ್? ಮಾರುತ ಹುಡುಗಿಗೆ ಅಯ್ಯೋ ಮಾರುತ ಹುಡುಗಿಗೆ ಚೋಟುತ್ತ ಜಡೆ ಅಂತ ಕಡೆ. ನನಗ್ ಗೊತ್ತಾಯ್ತು, ಹೇಳಲ್ಲ ಹೇಳಲ್ಲ. ನನಗೂ ಗೊತ್ತೈತೆ, ಹೇಳಲ್ಲ. ಸೂಜಿ ದಾರ ಕರೆಕ್ಟಾ? ಹೇಳು. ಕತ್ಲೆ ರೂಮಲ್ಲಿ ಮೂಲಂಗಿ ಕೊಯ್ತವ್ರೆ. ಕತ್ಲೆ ಮನೆಯಲ್ಲಿ ಮೂಲಂಗಿ ಕೊಯ್ತವ್ರೆ. ಮೂಲಂಗಿ ಅಲ್ಲ, ಮುಳ್ಳಂದಿ ಉಳ್ಳಂದಿ ಕುಯ್ತಾವ್ರೆ. ಏನಿದು ನೋಡಿ, ಯಾರು ಹಳಸಿಕಾಯಿ. ನೀಟ ಕೈಲಿ ಬಂದು ತೋರಿಸ್ಬಿಡು. ಗಾಂಧಿ ತಾತ ಸ್ನಾನ ಮಾಡ್ಬೇಕಾದ್ರೆ ಕೈ ಈ ಕೈ ಹಾಕ್ತೇನೆ ಅಲ್ಲ. ಅದು ನಿನ್ ಕೈ, ಅದಕ್ಕೆ ಅವ್ರ ಕೈ ನೆನೆಯುತ್ತೆ. ಗಾಂಧಿ ತಾತ ವಾಂತಿ ಮಾಡಿದಾಗ ನಾಯಕ್ ಬಂದ್ ನೆಕ್ಕಲ್ವ? ಅವ್ರ ಕೈಯಲ್ಲಿ ಕೋಲ್ ಇರುತ್ತೆ, ಅದಕ್ಕೆ ಎದ್ರಿಕಂಡ್ ಬಂದ್ ಎಕ್ಕಲ್ಲ. ನಾವು ಓದಿ ಸ್ಕೂಲಲ್ಲಿ ಅದೇ ನೀವ್ ಎಲ್ಲಿ ಓದಿದ್ದು? ಸ್ಕೂಲಲ್ಲಿ ಸ್ಕೂಲ್ ಹೆಸರೇನು? ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ಎಲ್ಲೈತೆ? ಎಲ್ಲೈತೆ? ಭೂಮಿ ಮೇಲೆ. ಅವು ಊರಲ್ಲಿನ ಭೂಮಿ ಮೇಲೆ ಎಲ್ಲಿದೆ? ಊರಲ್ಲಿನ ಭೂಮಿ ಮೇಲೆ ಐತಿ. ಯಾವ ಊರಲ್ಲೈತೆ? ಯಾವ ಊರಲ್ಲೈತೆ? ನಾವು ಓದಿದ್ದು 4ನೇ ಕ್ಲಾಸ್ ತನಕ ನಾವು ವಿಪಕ್ಷ, 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಅದ್ಲಿಜರಿ. ನಿಮ್ ಕ್ಲಾಸ್ ಕಳಿಸ್ತೀಯಲ್ಲ. ಸರಿ, ಇವಾಗ ಒಟ್ಟಿಂದೆಲ್ಲ ಆಟ. ಈಗ ಐತೆ ಕುರ್ಕುರೆ ತಿನ್ನೋ ಟೈಮು. ಈಗ ಒಂದ್ 2 ಕಿಲೋಮೀಟರ್ ಇಲ್ಲ ಕುರ್ಕುರೆ ಕಾಣಿದೆಯಲ್ಲ. ಚಾಕ್ಲೇಟ್ ಐತೆ. ಅದನ್ನು ತಿನ್ನೋದೇ. ಅಂತ್ಯಾಕ್ಷರಿ ಆಡು. ಏನ್ ಮಾಡ್ತಾ ಇದೀಯಾ ಮೋಕ್ಷ? ಅಂತ್ಯಾಕ್ಷರಿ ಯಾರ್ಯಾರು ಆಡ್ತಾ ಇದ್ದೀರಾ? ನಾನು 3 ಜನ ಒಂದು. ಹೇಳು. ಸಾಕು, ನೀನು ಹೇಳಿಲ್ಲ, ನಾನು ಹೇಳ್ತೀನಿ ಹೇಳಂತ. ಯಾವ್ದಾಡದೆ? ರಾಮಚಾರಿ ಆಡುವ ಲಾಲಿ ಆಡು ಕೇಳುವ, ನೀಲಿ ಬಾನೆ ನುಂಗಿಗೆ ಬೆಳ್ಳಿ ದೀಪ ನೀನವ. ವಾ ವಾ ವಾ, ಬೇಗ ಹೇಳ್ಬೇಕು. ವಸಂತ ಹೇಳಿ ಹೇಳು ಜೋರೆ. ಬೈಕ್ ಹತ್ರ ಬಿಡ್ಕೊ, ಬೈಕ್ ಕೂಡ ಬೇಡ, ಬೈಕ್. ವಸಂತ ವಸಂತ ಬ್ಯೂಟಿಫುಲ್ ವಸಂತ. ವಸಂತ ವಸಂತ ನನಗೆ ಬರಲ್ಲ. ವಸಂತ ವಸಂತ ಬ್ಯೂಟಿಫುಲ್ ವಸಂತ. ವಸಂತ ವಸಂತ ವಂಡರ್ಫುಲ್ ವಸಂತ. ಸಾಕು. ತಾಯಿ ಇಲ್ಲದ ತವರು ನಮ್ಮದು ಅಕ್ಕರೆ. ಹಾಡು ಹೇಳ್ತಾ ಇದೀಕ ಮೋಕ್ಷ. ತವರು ನಮ್ಮದು. ನಾನು ಹಾಡು ಹೇಳಿದ್ದದನ್ನ ಹೇಳಿ ಈಗ ಬೇಗ. ತವರು ನನ್ನದು. ಸಾಕು, ತೂ ತಾಯಿನೂ ಹೇಳ್ಬೋದು, ಹೇಳು. ಮೈಕ್ ಕೊಡು, ಹೇಳಿ. ಆನಂದ. ಆನ ಹೇಳ್ತೀರಿ. ತಾಯಿ ಇಲ್ಲ ಕೊಡಿ, ಅದಕ್ಕೆ ಯಾರಿಗೆ ಹೇಳ್ತಾರ ಯಾರು ಹೇಳ್ತಾರ ಅವ್ರಿಗೆ ಕೊಡು. ಸೋತ್ರಿ ಹಂಗಾರೆ. ಸೋತ್ರೆ 1 2 ಹೇಳ. ನಾವು ಸೋತ್ರು ಮೋಕ್ಷಾರು.
ನೀನ್ ಹೇಳ ಮೋಕ್ಷ ನಿನ್ನ ಅಜ್ಜಿ ಕೈಲಿ ಹೇಳಿಸ್ತೀನಿ ಬೇಡ ಮನೆ ದಾನ ದಸರಾ ಕೊಡ್ತೀನಿ. ನಿಂಗೆ ಬರುತ್ತಲ್ಲ ಹೇಳಿ ಹೇಳಿ ನೀನೆ. ಹೇಳೇ ಮನಿಕ ಕಟ್ ಮಾಡ್ತೀನಿ ಹೇಳು ಹೋಗಿ. ಅಯ್ಯೋ ದಸರಾ ಗೊಂಬೆ ನಿನ್ನನ್ನು ನೋಡಲು ಚೆನ್ನಾಗೇ ಐತೆ. ಬಂದೆ ಕಣೆ, ರಾಣಿ ಇಲ್ಲದ ಅರಮನೆಯಿಂದ ಮುತ್ತಿನ ಪಲ್ಲಕ್ಕಿ ತಂದೆ ಕಣೆ. ಹೇಳ್ತೀರಾ ನಾನಾ ಹೇಳೆ ನಾಯಿಂದ ನೀನ್ ಹೇಳ್ತೀರ ಪ್ರೀತಿ ಹೃದಯ ರಂಗೆ ಜೋರ ಹೇಳು ರಂಗೆ ಹಳ್ಳಿಯಾಗರ ರಂಗೆ ಗೋಡ ಬಂಗಾರ ತಂಡು ಮೇರಿದ್ದ ಊರಿಂದ ಅಮ್ಮೀರ ಬಂದ ಚಟ್ಟರೆ ಸೀರೆ ತಂದ ನನ್ನ ಮನಸ್ಸನ್ನ ಚೊಪ್ಪದ ಜಾಡಿಗೆಂದ ತಾಳ ಹೋಯ್ತು ನನಗೆಲ್ಲ ಮರ್ತೋಯ್ತು ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೊತ್ತು ಈ ಕುಡಿದ ಮಲ್ಲಿಗೆ ಉಪ್ಪಿನ ಗಂಡ ಕರ್ತಂತು ಅಲ್ಲಿಂದ ಹೇಳ್ಬಿಡು ನಿಂಗೆ ಏನ್ ಬಂದೈತೆ ಮತ್ತೆ ಅಧ್ಯಕ್ಷರಿಂದ ಕುಣಿತಾ ಇದೆ ಒಂದಾಡು ಗೊತ್ತಾಯಿಲ್ಲ ಕಾಣತ್ತೆ ಫಸ್ಟ್ ನನ್ನ ಕಾಬಿಟ್ಟೆ ಬಳೆದಿಂಡು ಯಾವ ಕಡೆ ನೋಡಿದರು ದುಡ್ಡು ನಾಟ ತ್ರಿಪುರ ಸುಂದರಿ ಪಾರಣಿ ಆಸಮಣಿಗೆ ಮದುವೆ ಮುಗಿದರೆ ರಾತ್ರಿಯೇ ಮರೆಮಣಿಗೆ ಬರೆ ಬರೆ ಮೆಲ್ಲಗೆ ತುಂಡು ತುಂಡು ಮಲ್ಲಿಗೆ ಅಂಜದ ಗಂಡಿಗೆ ಜೋಡಿಯಾಗೆ ಮೆಲ್ಲಗೆ ರೂಪಾಯಿ ಎಷ್ಟೊತ್ತಾತು ರೂಪಾ ಎಷ್ಟೊತ್ತಾತ್ ಬಂದು ತ್ರಿವೇಣಿ ಇಲ್ಲಿಗೆ ಥ್ಯಾಂಕ್ ಯು ಹೇಳಲ್ಲಿ ನೂರ ಚೆನ್ನಾಗಿ ಯಾವ ವಿಡಿಯೋ ನೋಡ್ದೆ ಕಾಮಿಡಿ ನೋಡ್ತಾ ಇದೀಯಾ ಅಂಕಲ್ ನಾವು ಅದು ಅದು ಇದು ಹಾಯ್ ನಾನ್ ಮಾಡೋದ್ ಚೆನ್ನಾಯ್ತಾ ಅಂಕಲ್ ಮಾಡೋದ್ ಚೆನ್ನಾಯ್ತು ಹೌದಾ ಅಂಕಲ್ಗೆ ಜಾಸ್ತಿ ಓಟ್ ಅದ್ರಲ್ಲಿ ಎಲ್ಲವ ನನಗೆ ಕಡಿಮೆ ನಮ್ ರಿಷು ರೇಖಾ ಅವರೆಲ್ಲ ಅವು ಮಾಡೋದ್ ಚೆನ್ನಾಗಿರುತ್ತೆ ಅಂತಾರಿ ಅಂದ್ರೆ ಅವ್ರು ಇರೋದೇ ಹೆಂಗೆ ಅವ್ರಿಗೆ ಕಾಮಿಡಿನೂ ಅದೇ ಯಾವಾಗ್ಲೂ ಅವ್ರಿಗೆ ಹೊಂದ್ಕೊಂಡ್ಬಿಟ್ಟೈತ ಇದು ಓ ಹಾಯ್ ಗಾನು ಪಟೇಲ್ ನಾನ್ ನೋಡಿ ಅಯ್ಯೋ ಗಾನು ಯಾವಾಗ ಬಂದ್ರಿ ಕಣ್ಣ್ಯಾಕ ಅಂಕೆಂಕಾಯತೆ ಏನ್ ಜಾಳ ಕುಯ್ದ್ ಹಾಕಿದೀರಾ ಹಿಂಗ ಹಂಗಾರ ಅದ್ ಮುಗಿಯ ತಕ್ಕ ನಿಮ್ದೇ ಜಾಳ ಮೋಕ್ಷ ಅವ್ರು ಮಲ್ಲಿಗೆ ಎತ್ತಿದ್ದಾರೆ ನೋಡಿ ಮುಖವ ಐಸ್ ಕ್ರೀಮ್ ತಗೊಳ್ಳಿಲ್ಲ ಅಂತ ಅಂದ್ರೆ ಹೇಗ್ ಅನ್ಸುತ್ತೆ ನಾವು ಚಿಕ್ಕ ಮಕ್ಳಲ್ಲೆಲ್ಲ ಐಸ್ ಕ್ರೀಮ್ ಸಿಕ್ಕಿದ್ರೆ ಸಾಕು ನೀವು ಆ ತರ ಕ್ಯಾಂಡಿ ಎಲ್ಲ ಬೇಕಾ ತೋರಿಸ್ರಿ ಅದು ಯಾವ್ದ್ಯಾವ್ದು ನಿಮ್ಗೆ ಯಾವ ಒಂದು ನಿನ್ಗೆ ಯಾವ್ದು ಅವ್ರಿಗೆ ತೋರಿಸಿ ತಿನ್ನಲ್ಲ ಇದು ತರಗೆ ಹೋಗ್ಬಿಟ್ಟು ಲಾಸ್ಟ್ ಅವ್ಳು ತಿನ್ನಲ್ಲ ಹೋಗ್ಬೇಕಾದ್ರೆ ಕೊಡಿಸ್ತೀನಿ ಬಿಡು ಹೋಗ್ತೀನಿ ಇನ್ನೊಂದ್ ಇಷ್ಟ ನಿಮ್ಗೆ ಅದೇ ನಮ್ಮ ತೋರಿಸ್ತೆ ಅವ್ರು ನೋಡ್ಬೇಡಪ್ಪ ಇದೊಂದಂತೆ ನೋಡು ಆಯ್ತಾ ಆಯ್ತು ಸಾಕಾ ಇನ್ನೊಂದ್ ಈ ತರ ಕೊಡಿ ನೋಡಿ ಗಲೆ ಅದು ಅಂತ ಇದೀಯಾ ನಿಂಗೆ ಯಾವ್ದು ತಿನ್ಬೇಕು ಅಲ್ಲಿ ಇಸ್ಕ ಅಲ್ಲಿ ಸಾಕು ಎಷ್ಟೊತ್ತಪ್ಪ
ಮುದ್ದೆ ಕಟ್ಟೋ ಟೈಮಿಗೆ ಕರೆಕ್ಟಾಗಿ ಹುಡಿಕೆ ಮಾಡಿದ್ದೇನೆ ಅಂತ ಆಯ್ತು ಮಾತಾಡಿಸ್ದಂಗೂ ಆಗುತ್ತೆ. ಮಾಡಂಗಿಲ್ವಾ? ಯಾರಂಗಂದಿದ್ದು? ಅಲ್ಲ ಮಾಡಂಗಿಲ್ವಾ? ಅಲ್ಲ ಇಷ್ಟ ಇದೆ, ಆಮೇಲೆ ಇರ್ತಾರೆ ಇರ್ತಾರೆ. ಯಾವಾಗ ಬಂದ್ರಿ ಅಮ್ಮ? ಸ್ವಲ್ಪ ಹೊತ್ತಾಯ್ತಾ? ಮುದ್ದೆ ಕೂಡ್ಸೋದೆಲ್ಲ ಮುಗ್ದೆ. ಚೆನ್ನಾಗಿದ್ದೀರಾ ಮಗಲ್ಲಿ? ಹೌದಾ? ಅಮ್ಮ ಅದನ್ನ ತಾಂಬ ಇದ್ರೆ ಅಂತ ಹೇಳಿತ್ತು. ಹೌದಾ? ಯಾವ ಊರು? ಹೌದಾ? ನಮ್ಮ ತವ್ರ ಮನೆ ಮಂದೇವ್ರಿದೆ. ಅಲ್ಲ ವಿರೂಪಾಕ್ಷಪುರ ಮಂದೇವ್ರಿದು. ಹೌದಾ? ಈಗ ಚೆನ್ನಾಗಿದ್ದೀರಾ? ಬಂದಿಲ್ವಾ ಹೌದಾ? ಅಯ್ಯೋ ಸದ್ಯ ಮನೇಲಿ ಕಟ್ತಾರಲ್ಲ ಅದು ನೋಡ್ಕೊಂಡು ಪುಣ್ಯ. ಮನೇಲಿ ಕಟ್ತಾಳ? ಹೌದು. ಸದ್ಯ ಅಷ್ಟಾರ ಕಟ್ತಾಳಲ್ಲ, ಮನೇಲಿ ಕಟ್ತಾರಲ್ಲ ಅದೇ ಪುಣ್ಯ. ಇವಾಗ್ಲಾರು ಎಲ್ಲ ಹಾಕಿ ಇಲ್ಲಿಗೆ ಉಪ್ಪಿಲ್ಲ ಜಾತ್ರೆ ತೇರಿನ ತೇರ್ಬೇಕು ಗೊತ್ತಿಲ್ಲ. ಯಾಕ ಅಮ್ಮ ಉಪ್ಪು ಕೊಡಣ? ಉಪ್ಪಿನ ಕೊಡು ಮೋಕ್ಷಣ. ಮೋಕ್ಷಣ ಅಲ್ಲ ರೂಪ. ಉಪ್ಪು ಕಿರಣ ಉಪ್ಪು ಹಾಕು. ಅಮ್ಮ ಕೈ ಕೊಡು. ಕೈ ಉಪ್ಪು ಕೈ ಅದು ಇವು ಎಲ್ಲದು. ಆಮೇಲೆ ಕ್ಯಾರೆಟ್ ಐತೆ ಬಿಸ್ಕಿಟ್ ಹಿಡ್ಕೊ. ಇಲ್ಲಿ ಏನಾರ ಮಾಡಿ ಅಂತೀರಾ? ಅದೇನ್ ಜಂಪ ದಾವನ ಒಂಚೂರು ಜೋರಾಗಾರ ಚುಚ್ಚೆ. ಇಲ್ಲಿ ವಿಡಿಯೋಗೆ ನೋಡಕ್ ದಾವನವೇ ಕಾಣ್ತಿಲ್ಲ. ಹಂಗ 400 ರೂಪಾಯಿ ಕೆಜಿ ಇಂತವ ದಾವನ ಕಮ್ಮಿ ಮಾಡಿದೆ. ಅಮ್ಮನ ನಮ್ಮ ಅಮ್ಮಗ ರೋಜಂದು ಬೇಕಾದ್ರೆ ಚುಚ್ಚಿಬಿಡುತ್ತೆ. ಚುಚ್ಚವ ತೇರ್ ಬತ್ತೆ. ತೇರಿಂತ ಎಲ್ಲಿ ಮೋಕ್ಷ ಎಲ್ಲದ್ಲು? ಮೋಕ್ಷ ನನ್ನ ಮೈಕ್ ಐತೇನೆ. ನಿಮ್ಮ ಮಾಮ ಹುಡುಕ್ಯಾಡ್ತಿತ್ತು. ಐತಾ ಮೋಕ್ಷ ಮೈಕು? ಬರೀ ಇಕ್ಕೊಂಡು ಯಾಕೆ ಓಡಾಡ್ತೀಯ? ದೊಡ್ಡ ಯೂಟ್ಯೂಬರ್ ಏನೋ ಅಂದ್ಕೊಬೇಕಲ್ಲ ಯಾರವ. ಮಾತಾಡಿ ನೋಡು, ಉಸಿರು ಬಿಡ್ತಾಳೇನ? ಮಾತಾಡ್ತೀನಿ ಅಂತ ಇಕ್ಕೊಂಡವಳೆ ನೋಡು. ಮಾತೇ ಆಡಲ್ಲ. ದೇವ್ರೀಗ ಎಲ್ಲ ಪಾನಕ ಮಜ್ಜಿಗೆ ಮತ್ತೆ ಫಲಾರ ಕೊಡೋ ಹತ್ರ ಬರ್ತಾ ಇದೆ. ಅಂದರೆ ಎಲ್ಲ ಹತ್ರ ಬಂದು ಅದೇ ಕಾಲು ಸುಡ್ತಾ ಇದೆ ನೋಡಿ. ದೇವ್ರು ಇವಾಗಿನ್ನೂ ತೇರ್ ಮೇಲೆ ಕೂತ್ಕೊಂಡಿಲ್ಲ. ಇಲ್ಲೆಲ್ಲ ಬಂದು ಹೋಗಿ ಅಂದರೆ ಮಜ್ಜಿಗೆ ಫಲಾರದ ಹತ್ರ ಪೂಜೆ ಮತ್ತು ಹೂವನ್ನು ಹಾಕಿ ಅದಾದಮೇಲೆ ಹೋಗಿ ತೇರ್ ಮೇಲೆ ಕೂತ್ಕೊಳ್ಳೋದು. ತುಂಬ ಬಿಸಿಲಿದೆ. ಆಲ್ರೆಡಿ ನಮ್ಮ ಈ ಸಲ ನೆರಳಲ್ಲೆಲ್ಲೂ ಸಿಗ್ತಿಲ್ಲ ಫಲಾರ ಕೊಡೋದಕ್ಕೆ. ಸ್ವಲ್ಪ ಬಿಸಿಲಲ್ಲೇ ನಿಂತ್ಕೊಂಡಿದ್ದೀವಿ. ಬೇಗ ಬರಬೇಕಾಗಿತ್ತು. ಟೈಮ್ ಆಗಿದ್ದರಿಂದ ಎಲ್ಲ ಕಡೆ ಕವರ್ ಆಗಿತ್ತು. ಅಲ್ಲಿ ಅಡುಗೆ ಮನೆ ಹತ್ರ ಹೋಗ್ತಾ ಇದೆ. ಅಂದರೆ ಊಟಕ್ಕೆ ನೈವೇದ್ಯ ಮಾಡಿ ಬರೋದಕ್ಕೆ. ಅಪ್ಪ ಎಷ್ಟು ಬಿಸಿಲಿದೆ ಅಂದರೆ ಇದೇನಪ್ಪ ಎಲ್ಲ ಜಾತ್ರೆಗಳು ಕೂಡ ಬಿಸಿಲಲ್ಲೇ ಬರುತ್ತೆ. ಇದೊಂದು ಬೇಜಾರು. ತುಂಬ ಬಿಸಿಲು. ಎಷ್ಟೋ ಜನ ತಲೆ ಸುತ್ತಿ ಬೀಳ್ತಾರೆ. ತುಂಬ ಕಷ್ಟ ಆಗುತ್ತೆ ವಯಸ್ಸಾದವ್ರಿಗೆಲ್ಲ. ನೋಡಿ ಇದೇ ನಮ್ಮ ಮಂದೇವರು ರಾಮಪ್ಪ. ಈಗ ಅಡುಗೆ ಮನೆ ಹತ್ರ ಹೋಗ್ತಾ ಇದೆ. ಅಲ್ಲಿಂದ ಬಂದು ಆಮೇಲೆ ಪಾನಫಲಾರ ಕೊಡೋದಕ್ಕೆ ಶುರು ಮಾಡೋದು.
ಇಲ್ಲಿ ಹಿಡಿಯೋದ್ ಬೇಡ ತಡಿ, ಇವ್ರು ನೋಡ್ತಾವ್ರೆ ಅಂತ ಹೋಗ್ತಲೇ ಇದ್ರೆ ಎಲ್ಲಾ ತರ ನೋಡ್ತಲೇ ಇದ್ದಾರೆ. ದೇವಸ್ಥಾನದ ಹತ್ರ ಹೋಗಿ ದೇವರಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಡ್ ಬರೋಣ ಅಂತ. ತೇರಾದ್ಮೇಲೆ ಸ್ವಲ್ಪ ಜನ ಎಲ್ಲ ರಶ್ ಆಗ್ತಾರೆ ಅಂತ ಹೋಗ್ತಾ ಇದೀವಿ. ಈಗ ತೇರ್ ಟೈಮ್ ಇನ್ನೂ ಒಂದ್ ಅರ್ಧ ಗಂಟೆ ಇದೆ. ದೇವ್ರ ಎಲ್ಲಾ ಕಡೆ ಹೋಗಿ ನಾವು ಬೆಳಗ್ಗೆ ಮಗ ಬಿಟ್ಟು ಬಂದಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಬೆಳಗ್ಗೆ ಬಂದ್ವಿ. ಮಗಳು ಚೆನ್ನಾಗಿದ್ದಾಳ? ಬಂದಿಲ್ವಾ? ಸರಿ ಕಣ. ಓ ಅದೇಯಪ್ಪ, ಅಲ್ಲಿ ಹಿಡಿಯೋಣ ಇಲ್ಲಿ ಹಿಡಿಯೋಣ ಅಂದ್ರೆ ಎಲ್ಲಾ ಕಡೆಗೂ ಪಾಪ ಮಾತಾಡ್ತಾರೆ ಇರ್ತಾರೆ, ನೋಡ್ತಾ ಇರ್ತಾರೆ. ಆಮೇಲೆ ಮಾತಾಡ್ಸಲ್ಲ, ಸ್ವಲ್ಪ ಜನ ಮುಖ ನೋಡ್ತಾರೆ, ನಗೋದು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಬೇಡ. ಈಗ ದೇವಸ್ಥಾನದ ಹತ್ರ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರ್ತೀವಿ, ಯಾಕೆಂದ್ರೆ ಇವಾಗ ಜನ ಕಡಿಮೆ ಇರ್ತಾರೆ ಅಂತ. ಆಮೇಲೆ ತೇರ್ ಎಳೆಯೋದು. ಕ್ಯೂ ನಿಂತವ್ರಪ್ಪ ಒಳಗಡೆ. ದೇವ್ರೊಳಗಡೆ ನಮ್ ಬಿಡಲ್ಲ, ಅಲ್ಲಿ ಇದನ್ ಮಾಡ್ಯವ್ರೆ ಅನ್ಸುತ್ತೆ, ಹಿಂಗೆ ಡೆಕೋರೇಷನ್ ಎಲ್ಲ. ಈಚೆಲ್ಲೇ ಮಂಗಳಾರತಿ ಕೊಡ್ತಾರೆ. ದೇವ್ರೇನ್ ಕಾಣುತ್ತಾ? ಅಲ್ಲಿ ಹೋಗೋದ್ರೊಳಗೆ ನೋಡ್ತಾರೇನೋ ಅಂತ ನಾವ್ ಅದೇ ಕರೆಕ್ಟ್ ಆಗಿ ಬಂದಿದ್ದೀವಪ್ಪ. ದೇವ್ರು ಕಾಣಿಸುತ್ತೇನೋ ಒಂದೇ ಒಂದ್ ಹಿಡಿಯಕ್ಕೆ ಅಂತ ನೋಡ್ತಾ ಇದ್ದೀನಿ, ಆದ್ರೆ ದೇವ್ರು ಮಾತ್ರ ಕಾಣಿಸ್ತಲ್ಲ. ತುಂಬಾ ರಶ್ ಇದೆ. ಒಂದ್ ನಿಮಿಷ ಹೋಗ್ತೀನಿ, ದೇವ್ರು ನೋಡ್ಬಿಡ್ತೇನೆ. ವಿಡಿಯೋ ಆಗಲ್ಲ ಅನ್ಸುತ್ತೆ. ನಡಿ. ಹತ್ರದಿಂದ ಕಾಣಿಸ್ಲಿಲ್ಲ, ನೋಡೋಣ. ನೋಡಿ ನಮ್ ದೇವ್ರಿ. ನೀರೇ ಇಲ್ಲ. ಮೊದ್ಲು ಎಂತ ಬೇಸಿಗೆಯಾದ್ರು ನಾವ್ ಚಿಕ್ಕ ಮಕ್ಳಲ್ಲಿ ಬಂದಾಗ ಎಷ್ಟು ನೀರಿರೋದು, ಮುಳುಗಿ ಎದ್ದಳು ಈಜಾಡಂಗಿರೋದು. ಈಗ ಮಳೆಗಾಲ ಆಗುತ್ತಪ್ಪ, ಯಾಕೆ ನೀರಿಲ್ಲ? ಎಲ್ಲೆಲ್ಲ ನೀರ್ ಬೇಡ ಕಟ್ ಮಾಡ್ಯವ್ರೇನ ಎಲ್ಲೆಲ್ಲ. ಯಪ್ಪ ಬೆಲ್ಲ ಒಣಗಿ ನಿಂತೈತಿ. ಎಲ್ಲ ಒಣಗಿ ನೋಡಿ ಹೆಂಗ್ ಕಾಣ್ತಾವ ಗಿಡಗಳು. ಈ ಕಲ್ಲಿ ಮೇಲೆ ಕಪ್ಪ ಐತೆ ನೋಡಿ ಎಲ್ಲಾರ. ಕಪ್ಪಿಲ್ವೇನೇಕ? ಕೈ ಇಕ್ಬೇಡ, ಸೈಡಲ್ಲಿ ಹಾಕಿರ್ತಾರ ನೋಡು. ಹಾಯ್ ಮಾಡ್ಬಿಟ್ರಿ ಎಲ್ಲ. ಥ್ಯಾಂಕ್ ಯು, ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ಥ್ಯಾಂಕ್ ಯು. ತೇರ್ ಇವಾಗ ತಾನೇ ಹೇಳಿದ್ರು. ಆಲ್ರೆಡಿ ಜನ ಫಲಹಾರಕ್ಕೆ ಮಜ್ಜಿಗೆ ಆಲ್ರೆಡಿ ಕ್ಯೂ ನಿಂತ್ಕೊಂಡ್ಬಿಟ್ರು. ತುಂಬಾ ಜನ ಇದಾರೆ. ನಾನು ಆ ಕಡೆಯಿಂದ ಬರ್ತೀನಿ, ನಾನು ಹತ್ತಿ ಹೋಗೋಣ ಕೊಡೋದಿಕ್ಕೆ ಅಂತ ಅನ್ಕೊಂತಿದ್ದೆ. ಬಟ್ ಅದ್ರ ಮೇಲೆನೆ ನಮ್ಮ ಹುಡುಗರು ಸೈಡ್ ತುಂಬಾ ಜನ ಪಾಪ ಬಿಸಿಲಿಗೆ ಫಲಹಾರಕ್ಕೆ ನೋಡಿ ನಮ್ಮ ಹುಡುಗರೆಲ್ಲ ನಿಂತಿದ್ದಾರೆ. ನನ್ನ ತಮ್ಮ, ನಮ್ಮ ಅಕ್ಕ, ನಮ್ಮ ಅಪ್ಪನ ಮಗಳು ಎಲ್ಲ. ನಾನು ಹೋಗೋದಕ್ಕೆ ಜಾಗ ಅಂತ ಇರ್ಲಿಲ್ಲ. ಬಿಸಿಲು ಬೇರೆ ಇದೆ. ಬಿಸಿಲಲ್ಲಿ ನನಗೆ ನೀಟಾಗಿ ಸೂಮ್ ಹಾಕಕ್ ಆಗ್ತಾ ಇಲ್ಲ. ನೋಡಿ ತೇರ್ ಇವಾಗ ಬರ್ತಾ ಇದೆ. ತೇರ್ ಎಳಿದ್ರು ಅನ್ನೋವರೆಗೂ ಕೊಡೋದಿಲ್ಲ. ತೇರ್ ಎಳೆದ್ಮೇಲೆ ಈ ರೀತಿ ಪಾಪ ಬಿಸಿಲು ಜಾಸ್ತಿ ಇದೆಯಲ್ಲ, ಮೇಲೆಲ್ಲ ಹಿಡಿತಾ ಇದ್ದಾರೆ. ಮೈ ಮೇಲೆಲ್ಲ ಬೀಳಿಸ್ಕೊಂತಾರೆ ಇವಾಗ ಪಾಪ ಬಿಸಿಲಿಗೆ ಜನ. ಮಜ್ಜಿಗೆ ನೀರು ಅಂತ ಬರ್ತಾ ಇದೆ. ಜನ ಜಾಸ್ತಿ ಆಗೋದು. ಯಪ್ಪ ಮಜ್ಜಿಗೆ ಎಲ್ಲ ಮ್ಯಾಲೆಲ್ಲ ಚೆಲ್ಲಿದ್ರು. ಅದೇನದು ಮಜ್ಜಿಗೆ ಅಪ್ಪ. ನೋಡಿ ಮಜ್ಜಿಗೆ ಎಲ್ಲ ಮ್ಯಾಲ್ ಚೆಲ್ಲಿದ್ದ. ಜನಗಳಿಗೆ ಇಲ್ಲ ನೋಡಿ. ನಿಮ್ಗೆ ಅವ್ರಿಗೆ ಅಂತಲೇ ರೆಡಿ ಮಾಡ್ಕೊಂಡ್ ಬಂದಲ್ಲಿ ಕೊಡ್ದಂಗ್ ಹೋಗ್ತಾರ. ಸ್ವಲ್ಪ ಸಮಾಧಾನ ತಗೊಂಡೋಗೋಣ ಅಂತ
ತೇರ್ ಎಳಿತಾ ಇದ್ದಾರೆ ನೋಡಿ, ಇಲ್ಲಿ ಎಳಿತಾ ಇದ್ದಾರೆ. ನಾನಂತೂ ಮಜ್ಜಿಗೆ ಕೂಡ ಹತ್ರನೂ ಹೋಗಕ್ ಆಗ್ತಾ ಇಲ್ಲ, ಅಲ್ಲಿ ತುಂಬಾ ಜನ ರಶ್ ಇದಾರೆ. ನಾನು ವಿಡಿಯೋ ಕ್ಲಿಪ್ ತಗೊಂಡ್ಬಿಟ್ಟೆ ಸ್ವಲ್ಪ. ಮೋಕ್ಷ ನೋಡ್ರಿ, ಮೋಕ್ಷ ಅವಳ ಕಡೆ ಓದಂಗ್ ಕೊಡ್ತಾ ಇದ್ದಾರೆ ನೋಟ. ಎಷ್ಟು ಸೌಂಡ್ ಯಾಕೆ ನಂಗೆ ಖುಷಿ ಆಗುತ್ತೆ. ನಮ್ಮ ಮಾಮ ಇವರು ಕೇಳ್ಕೊಳಕ್ ನಿಂಗೆ ಯಾಕೆ ಬೇಜಾರಾಗುತ್ತೆ? ಇದು ನಮ್ಮನೆ ಪಲ್ಲ ಅಲ್ವಾ? ಚೆನ್ನಾಗ ನಮ್ಮ ಅಕ್ಕನ ಮಗಳು, ನಮ್ಮ ಅಕ್ಕನ ಸೊಸೆ ನೋಡಿ ಈ ಕಡೆಯಿಂದ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇವಳು ನಮ್ಮ ಅಕ್ಕನ ಮಗಳು, ಆ ಕಡೆ ನಮ್ಮ ಅಕ್ಕನ ಸೊಸೆ. ಎಷ್ಟು ಇದ್ದೀರಿ ಹತ್ರಕ್ಕೆ ಹೋಗಿ ಹೋಗೇ ಬಿಟ್ರಲ್ಲಿ ನಿನ್ನ ಹಾಳಾದ್ರು. ಇದು ನೀನ್ ಮಾತಾಡಿಸ್ಬೇಕಾಯ್ತು. ಮಾತಾಡಿಸ್ತ ಎಷ್ಟು ನಾನು ಹಾಕ್ತೀನಿ ಹಂಗೆ, ಅದೇನೇ ಮಾತಾಡ್ತೀನಿ. ಜಾಸ್ತಿ ಚೆನ್ನಾಗತ್ತೇನೆ ಹೇಳು. ಐಸ್ ಕ್ರೀಮ್ ಅಂತ ಅಂಗಡಿ ಬೇಡ. ಬಾಮ ಇದನಿಂದ ಮಜ್ಜಿಗೆ ಸೇವೆ, ಫಲಾರ ಸೇವೆ, ಮಾಮನಿಂದ ಮಜ್ಜಿಗೆ ಸೇವೆ, ಫಲಾರ ಸೇವೆ ಆದಂಗೆ ಈಗ ಐಸ್ ಕ್ರೀಮ್ ಸೇವೆ. ಏನು ರೂಪ ಮಗಳಿಂದ ಈಗ ಐಸ್ ಕ್ರೀಮ್ ಸೇವೆ. ನಮ್ಗೆ ಇಷ್ಟಿಲ್ದ್ರು ಪರವಾಗಿಲ್ಲ, ಇರೋದ್ರಲ್ಲಿ ಜಾಸ್ತಿ ದುಡ್ಡಿಂದು ಅಂದ್ರಿ. ಏನು ಕಾಣ್ತಾ ಇಲ್ಲ ಇತ್ಲಿಂದವ. ಇಲ್ಲ ಈಗ ತೋರಿಸ್ರಿ. ಈಗ ಮಗಳು ಅಳಿನಿಂದ ಐಸ್ ಕ್ರೀಮ್ ಸೇವೆನಾ? ನಂಗೆ ಬೇಡ. ನಂಗ ನನಗೆ ಕೇಳೇ ಇಲ್ಲ, ನನಗ ಅಂತ ಇದ್ದೀನಿ ನಾನು. ನನಗೆ ಕೇಳೇ ಇಲ್ಲ, ನನಗೆಲ್ಲಿ ಪಾಪ ಇದು ಒಂದೇ ಒಂದು ಇದು ಕೊಡ. ಯಾವ ನನಗೆ ಕಮ್ಮಿ ಯಾವ್ದೋ ಒಂದು ಕೊಡ್ಸು. ನೀವು ತಾಂಡಿಲ್ದ ತಗೊಳ್ರಿ. ಬೇಡ, ಇನ್ನೇಕ್ ಯಾವ್ದಾಯ್ತು ಕೇಳು. ಚೆನ್ನಾಗೈತೆ, ಹೆಸರು ಚೆನ್ನಾಗೈತೆ, ಗಡ್ಬಡ್ ಕಣೆ. ಐಸ್ ಕ್ರೀಮ್ ಹೆಂಗೈತೆ ಗೊತ್ತಿಲ್ಲ. ನೀನ್ ತಿಂತೀಯಾ? ತಿನ್ನಂಗಿರು, ತಿನ್ನು, ನಿಂದೆ ಕೊಡು ನಂಗೆ. ಪ್ರತಿ ವರ್ಷವೂ ಕೂಡ ಇಷ್ಟು ಜನ ಇರ್ತಿದ್ರ ಅಂತ ನನಗೆ ಅನುಮಾನ ಬಂತು. ಯಾಕಂತಂದರೆ ತೇರೆಲ್ಲ ಮುಗಿದು 2:30 ಆದರೂ ಕೂಡ 3:30ವರೆಗೂ ನಮಗೆ ಊಟಕ್ಕೆ ಜಾಗ ಸಿಗಲಿಲ್ಲ. ಸಖತ್ತು ಜನ ಇದ್ದರು, ತುಂಬ ರಶ್ ಇತ್ತು. ಊಟಕ್ಕಂತೂ ಕಾದು ಸಾಕಾಗೋಯ್ತು. ಅಷ್ಟರಲ್ಲಿ ನನ್ನನ್ನು ಗುರುತಿಸಿ ಮಾತಾಡ್ಸ್ತಕ್ಕಂಥವ್ರು ಕೂಡ ತುಂಬ ಜಾಸ್ತಿ ಜನ ಆದರು. ಅವ್ರ ಜೊತೆ ಸೆಲ್ಫಿ ತೊಗೊಂಡೆ, ಹಾಗೆ ನಾನೊಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ತುಂಬ ಜನ ನನ್ನ ಗುರುತಿಸಿ ಮಾತಾಡಿಸಿದ್ರು ಪ್ರತಿ ಹೆಜ್ಜೆಗೂ. ನಾನು ಆನ್ ಸ್ಪಾಟ್ ಮಾತಾಡೋಣ ಅಂತ ಹೋಗಿದ್ದೆ, ಖಂಡಿತವಾಗ್ಲೂ ಅದಕ್ಕೆ ನನಗಿನ್ನೂ ರೆಡಿ ಆಗೇ ಇಲ್ಲ, ಧೈರ್ಯ ಬಂದೇ ಇಲ್ಲ. ನಾನಂತೂ ಅಲ್ಲಿ ಊಟ ಮಾಡೋ ಹತ್ರ ಸುಮ್ಮನೆ ವಿಡಿಯೋ ಕ್ಲಿಪ್ ತೊಗೊಂಡೆ, ಯಾವುದೇ ವಾಯ್ಸ್ ಓವರ್ನು ಕೂಡ ಕೊಡೋಕ್ಕಾಗಲಿಲ್ಲ. ಫೈನಲ್ಲಾಗಿ 3:45 ಅಷ್ಟೊತ್ತಿಗೆ ನಮಗೂ ಕೂಡ ಊಟಕ್ಕೆ ಜಾಗ ಸಿಕ್ತು. ನಮ್ಮಕ್ಕ ಊಟ ಮಾಡೋದನ್ನ ವಿಡಿಯೋ ಮಾಡ್ತಾರೆ, ಎಲ್ಲರೂ ನೋಡ್ತಾರೆ, ಆಫ್ ಮಾಡಿದ್ರು. ಅಯ್ಯೋ ಸುಮ್ಮನೆ ಏನೂ ಆಗೋದಿಲ್ಲ ಅಂದರೆ ನಮ್ಮಮ್ಮ ಎಲ್ಲ ಹೆಣ್ಮಕ್ಳು ಜಿಲೇಬಿ ಎಲ್ಲ ಐತೆ. ನಮ್ಮ ಅಮ್ಮನ ಜಾತ್ರೆ ಕಡಲೆಪುರಿ ನೋಡ್ರಿ, ಜಾತ್ರೆ ಕಡಲೆಪುರಿ ತಗೊಂಬಂದಿರೋದು ಎಲ್ಲ ಹೆಣ್ಮಕ್ಳಿಗೂ. ಬೈಗ ನೋಡಂಬಾರೆ, ನೀನೇ ಮಾಡಿರೋದು, ನಾವೇನು ಮಾಡಿಲ್ಲ. ಓಪನ್ ಮಾಡದೆ ಜಾತ್ರೆ ಶಾಪಿಂಗ್ ಸರ್ ಬಳೆ ಎಲ್ಲವ, ನಾವೇನು ಮಾಡಿಲ್ಲ. ಮತ್ತೆ ಹೆಣ್ಮಕ್ಳಿಗೆಲ್ಲ ಏನ್ ಪಿನ್ನ, ಅದೇನು ಅಷ್ಟಿಷ್ಟು ತಂದಿದ್ದು ಏನ್ ಪಿನ್ನವ, ಎಲ್ಲಿ ಕೊಡಿಲಿ. ಯಾರು ಮನೇಲಿದ್ರೆ ಹಾಕಿ ತರೋದು, ಇಷ್ಟಿಷ್ಟು ತಂದೈತೆ. ರಿಪ್ಪನ್ನು ಕರೆಕ್ಟಾಗಿ ಜಾತ್ರೆ ಮಾಡಿದ್ಯಾ?
ಊದ್ಗಡ್ಡೆ ಇಡೋದು. ಓ ಇಲ್ಲ ಬಿಡು, ಜಾತ್ರೆಲಿ ಏನೇನ್ ತರಬೇಕೆಲ್ಲ ತಂದಿದ್ಯಾ. ನಾವೇ ಏನು ಜಾತ್ರೆ ಶಾಪಿಂಗ್ ಮಾಡ್ಲಿಲ್ಲ. ನಮ್ಮ ಅಮ್ಮಂದು ಅದು ಊದ್ಗಡ್ಡೆ ಕೊಡಿಲಿ, ಹೆಣ್ಮಕ್ಳಿಲ್ಲ ಪಾಪ. ಇದು ಊದ್ಗಡ್ಡೆ ಇಕ್ಕದು. ಜಾತ್ರೆ ಶಾಪಿಂಗ್ ಅದು. ಆ ಬೇಸ್ಲಲ್ಲಿ ಜಾತ್ರೆ ಮುಗಿಸ್ಕೊಂಡು ಟ್ಯಾಕ್ಟ್ರಿ ಹತ್ತದ್ರೊಳಗಡೆ ಸಾಕಾಗೋಗಿತ್ತು. ಬರ್ತಾ ಎಲ್ಲರೂ ಊಷ್ಟಾಗಿ ಟ್ಯಾಕ್ಟ್ರಿ ಒಳಗೆ ಜಾಗ ಇತ್ತು ಅಂತ ಮಲ್ಕೊಂಡ್ಬಿಟ್ರು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈಗ ಹೋಗಿ ನಾನು ಊರ ಕಡೆ ಹೊರಡ್ತೀನಿ. ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ ಸಿಗುವ. ಟೇಕ್ ಕೇರ್, ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಹೀಗೆಲ್ಲ.